ನಮಸ್ಕಾರ. ಇವತ್ತು ನಾವ್ ಕೇಳೋಕ್ ಹೊರಟಿರೋದು ಮಾನವ ಇತಿಹಾಸದಲ್ಲೇ ಅತ್ಯಂತ ನಂಬಲ ಸಾಧ್ಯವಾದ ಒಂದು ಬದುಕುಳಿದ ಕಥೆಯನ್ನ. ಇದು ಸರ್ ಅರ್ನೆಸ್ಟ್ ಶ್ಯಾಕಲ್ಟನ್ ಮತ್ತು ಅವರ ತಂಡ ಎದುರಿಸಿದ ಅಸಾಧ್ಯ ಸವಾಲುಗಳ ಒಂದು ಅದ್ಭುತ ಸಾಹಸಗಾಥೆ. ನಮ್ಮ ಕಥೆ ಶುರುವಾಗೋದು 1916ನೇ ಇಸ್ವಿ ಮೇ 20ನೇ ತಾರೀಕು. ಜಾಗ ಸೌತ್ ಜಾರ್ಜಿಯಾ ದ್ವೀಪ. ಇದೊಂದು ತಿಮಿಂಗಿಲ ಬೇಟೆ ಮಾಡೋ ಕೇಂದ್ರ. ಅಂದ್ರೆ ಅಂಟಾರ್ಕಿಟಿಕಾದ ಹೆಬ್ಬಾಗಿಲು ಅಂತಾನೆ ಹೇಳ್ಬಹುದು. ನಾಗರಿಕತೆಯ ಕೊನೆಯ ಕುರುಹು. ಅಲ್ಲಿ ಎಲ್ಲವೂ ಶಾಂತವಾಗಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಕಂಡ ಒಂದು ದೃಶ್ಯ ಅಲ್ಲಿದ್ದವರನ್ನ ದಿಗ್ಭ್ರಮೆಗೊಳಿಸಿತ್ತು. ಅಲ್ಲಿದ್ದವರಿಗೆ ಇದ್ದಕ್ಕಿದ್ದ ಹಾಗೆ 3 ಜನ ಕಾಣಿಸ್ತಾರೆ. ಅವರ ಅವತಾರ ಹೇಗಿತ್ತು ಅಂದ್ರೆ ಹರಿದೋದ ಬಟ್ಟೆ, ಉದ್ದುದ್ದ ಗಡ್ಡ, ಚಳಿ ಬಿಸ್ಲಿಗೆ ಮುಖವೆಲ್ಲ ಕಪ್ಪಾಗಿ ಹೋಗಿದೆ. ನೋಡಿದ್ರೆ ಯಾರು ಅಂತಾನೆ ಗುರ್ತು ಹಿಡಿಯಕ್ಕಾಗ್ತಿಲ್ಲ. ಯಾಕಂದ್ರೆ ಇಡೀ ಜಗತ್ತು ನಂಬಿತು ಇವರೆಲ್ಲ ಸತ್ತು 530 ದಿನಗಳೇ ಆಗಿತ್ತು ಅಂತ. ಹಾಗಾದ್ರೆ ಇವ್ರು ಯಾರು? ಸತ್ತೋರು ಅಂತ ಅಂದ್ಕೊಂಡೋರು ಇಲ್ಲಿಗೆ ಜೀವಂತವಾಗಿ ಹೇಗ್ಬಂದ್ರು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನಾವು ಟೈಮ್ನಲ್ಲಿ ಸ್ವಲ್ಪ ಹಿಂದೆ ಹೋಗ್ಬೇಕು. ಬರೋಬ್ಬರಿ 532 ದಿನಗಳ ಹಿಂದೆ. ಯಾಕೆ ಈ ಮಹಾನ್ ಯಾತ್ರೆ ಶುರುವಾಯಿತು, ಹೇಗೆ ಶುರುವಾಯಿತು ಅಂತ ತಿಳ್ಕೋಬೇಕು. ಎಲ್ಲದಕ್ಕೂ ಕಾರಣ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಕನಸು. ಅಂಟಾರ್ಕ್ಟಿಕಾ ಅಂದ್ರೆ ಭೂಮಿಯ ದಕ್ಷಿಣ ಧ್ರುವದಲ್ಲಿರೋ ಒಂದು ಹೆಪ್ಪುಗಟ್ಟಿದ ನಿರ್ಜನ ಖಂಡ. ಮನುಷ್ಯರು ಬದುಕೋಕೆ ಅಸಾಧ್ಯವಾದ ಜಾಗ. ಇಲ್ಲಿ ತಾಪಮಾನ -50°C ಕೆಳಗೆ ಹೋಗುತ್ತೆ. ಆದ್ರೆ ಈ ಭಯಾನಕ ಸೌಂದರ್ಯವೇ ಕೆಲವೊಂದು ಸಾಹಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿತ್ತು. ಅಂಥವರಲ್ಲೇ ಒಬ್ರು ಸರ್ ಅರ್ನೆಸ್ಟ್ ಶ್ಯಾಕಲ್ಟನ್. ಇವರು ಅಂಟಾರ್ಕ್ಟಿಕಾ ತಲುಪೋಕೆ ಇದಕ್ಕೂ ಮುಂಚೆ 2 ಸಲ ಪ್ರಯತ್ನ ಮಾಡಿ ಫೇಲ್ ಆಗಿದ್ರು. ಆದ್ರೂ ಅವರ ಉತ್ಸಾಹ ಮಾತ್ರ ಕಮ್ಮಿ ಆಗಿರ್ಲಿಲ್ಲ. ಈ ಸಲ ಅವರ ಗುರಿ ಸುಮ್ನೆ ಅಂಟಾರ್ಕ್ಟಿಕಾ ತಲುಪೋದಲ್ಲ, ಬದಲಾಗಿ ಇಡೀ ಖಂಡವನ್ನೇ ಕಾಲ್ನಡಿಗೆಯಲ್ಲಿ ದಾಟಬೇಕು ಅನ್ನೋದು. ಈ ಸಾಹಸಕ್ಕೆ ಅವರಿಟ್ಟ ಹೆಸರು ಇಂಪೀರಿಯಲ್ ಟ್ರಾನ್ಸ್ ಅಂಟಾರ್ಕ್ಟಿಕ್ ಎಕ್ಸ್ಪೆಡಿಷನ್. ತಂಡ ಕಟ್ಟೋಕೆ ಅವರು ಪೇಪರ್ನಲ್ಲಿ ಕೊಟ್ಟ ಜಾಹೀರಾತು ಹೇಗಿತ್ತು ಗೊತ್ತಾ? ಅಪಾಯಕಾರಿ ಪ್ರಯಾಣಕ್ಕೆ ಜನ ಬೇಕು, ಸಂಬಳ ಕಡಿಮೆ, ಚಳಿ ವಿಪರೀತ, ತಿಂಗಳುಗಟ್ಲೆ ಕತ್ಲು, ಯಾವಾಗ್ಲೂ ಅಪಾಯ, ಜೀವಂತ ವಾಪಸ್ ಬರೋ ಗ್ಯಾರಂಟಿ ಇಲ್ಲ, ಒಂದು ವೇಳೆ ಯಶಸ್ವಿಯಾದ್ರೆ ಗೌರವ ಮನ್ನಣೆ ಸಿಗುತ್ತೆ. ನೋಡಿ ಎಷ್ಟು ಪ್ರಾಮಾಣಿಕ ಜಾಹೀರಾತು. ಆದ್ರೂ ಇದಕ್ಕೆ 5,000ಕ್ಕೂ ಹೆಚ್ಚು ಜನ ಅಪ್ಲೈ ಮಾಡಿದ್ರು. ಅದ್ರಲ್ಲಿ ಶ್ಯಾಕಲ್ಟನ್ ಕೇವಲ 27 ಜನರನ್ನ ಆಯ್ಕೆ ಮಾಡ್ಕೊಂಡ್ರು. ಸೊ ಹೀಗೆ ಅಸಾಮಾನ್ಯ ಧೈರ್ಯವಂತರ ಒಂದು ತಂಡ ರೆಡಿಯಾಯ್ತು. ಆದ್ರೆ ಅವರ ಪ್ರಯಾಣ ಶುರುವಾದ ಕೆಲವೇ ದಿನಗಳಲ್ಲಿ ಅಂಟಾರ್ಕ್ಟಿಕಾ ತನ್ನ ನಿಜ ಬಣ್ಣ ತೋರ್ಸೋಕೆ ಶುರು ಮಾಡ್ತು. ಡಿಸೆಂಬರ್ 5, 1914 ಎಂಡ್ಯೂರೆನ್ಸ್ ಅನ್ನೋ ಒಂದು ಗಟ್ಟಿಮುತ್ತಾದ ಹಡಗಲ್ಲಿ ಈ ತಂಡ ದಕ್ಷಿಣ ಜಾರ್ಜಿಯಾದಿಂದ ಹೊರಡುತ್ತೆ. ಅಲ್ಲಿದ್ದ ಲೋಕಲ್ ನಾವಿಕರು ಈ ಸಲ ಸಮುದ್ರದಲ್ಲಿ ಮಂಜುಗಡ್ಡೆ ತುಂಬಾ ದಪ್ಪ ಇದೆ, ಹೋಗೋದು ರಿಸ್ಕ್ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೂ ಶ್ಯಾಕಲ್ಟನ್ ಮುನ್ನುಗ್ಗೋಕೆ ನಿರ್ಧಾರ ಮಾಡಿದ್ರು. ಬಹುಶಃ ಇದೇ ಅವರ ಭವಿಷ್ಯವನ್ನೇ ಬದಲಾಯಿಸಿದ ನಿರ್ಧಾರ. ಅವರು ಹೊರಟು 2 ದಿನ ಆಗಿತ್ತು ಅಷ್ಟೇ. ಆಗ್ಲೇ ಅವರ ಹಡಗು ಎಂಡ್ಯೂರೆನ್ಸ್ ಸುತ್ತ ದಟ್ಟವಾದ ಮಂಜುಗಡ್ಡೆಗಳು ಸೇರ್ಕೊಳ್ಳೋಕೆ ಶುರುವಾದವು. ದಿನ ಕಳೆದಂತೆ ಮಂಜಿನ ಹಿಡಿತ ಇನ್ನಷ್ಟು ಬಿಗಿಯಾಗ್ತಾ ಹೋಯಿತು. ನೀವು ನಂಬ್ತೀರೋ ಇಲ್ವೋ, ಆ ಹಡಗು ಮತ್ತೆ ಅದರಲ್ಲಿದ್ದ 28 ಸಿಬ್ಬಂದಿ ಬರೋಬ್ಬರಿ 10 ತಿಂಗಳು, ಹೌದು 10 ತಿಂಗಳುಗಳ ಕಾಲ ಮಂಜುಗಡ್ಡೆಯಲ್ಲಿ ಸಂಪೂರ್ಣವಾಗಿ ಸಿಕ್ಕಾಕೊಂಡ್ರು. 1 ಇಂಚು ಕೂಡ ಮುಂದೆ ಹೋಗಕ್ಕಾಗ್ಲಿಲ್ಲ. ಆ ಮಂಜುಗಡ್ಡೆ ಜೊತೆಗೆ ನಿಧಾನವಾಗಿ ತೇಲ್ತಾ ಇದ್ರು ಅಷ್ಟೇ. ತಿಂಗಳುಗಳು ಕಳೆದುಹೋದ್ವು. ಚಳಿಗಾಲದ ಕತ್ತಲು, ಕೊರೆಯೋ ಚಳಿ, ಇದರ ಮಧ್ಯೆ ಮಂಜುಗಡ್ಡೆಯ ಒತ್ತಡ ಜಾಸ್ತಿ ಆಗ್ತಾನೇ ಇತ್ತು. ಕೊನೆಗೆ ಒಂದು ದಿನ ಕಿವಿಕಿತ್ತೋಗುವಂತ ಶಬ್ದದೊಂದಿಗೆ ಆ ಮಂಜುಗಡ್ಡೆ ಎಂಡ್ಯೂರೆನ್ಸ್ ಹಡಗನ್ನ ನುಜ್ಜುಗುಜ್ಜು ಮಾಡ್ಬಿಡ್ತು. ಅವರ ಕಣ್ಮುಂದೆ ಅವರ ಒಂದೇ ಒಂದು ಆಸರೆ, ಅವರ ಮನೆ ನಾಶವಾಗಿ ಹೋಯಿತು. ಈಗ ಯೋಚನೆ ಮಾಡಿ, 28 ಜನ ನಾಗರಿಕತೆಯಿಂದ ಸುಮಾರು 12,000 ಮೈಲಿ ದೂರದಲ್ಲಿ ತೇಲುವ ಮಂಜುಗಡ್ಡೆಯ ಮೇಲೆ ಅತಂತ್ರರಾಗಿದ್ದಾರೆ. ಇನ್ನು ಮುಂದೆ ಅವರ ಮುಂದಿರೋ ಒಂದೇ ಸವಾಲು, ಹೇಗಾದ್ರೂ ಮಾಡಿ ಬದುಕುಳಿಯೋದು. ನೋಡಿ, ಅವರ ಕಷ್ಟದ ಪಯಣದ ಹಂತಗಳು ಇಲ್ಲಿವೆ. ಫೆಬ್ರವರಿ 1915ರಲ್ಲಿ ಹಡಗು ಮಂಜುಗಡ್ಡೆಯಲ್ಲಿ ಸಿಕ್ಕಾಕಿಕೊಳ್ಳುತ್ತೆ. 8 ತಿಂಗಳ ನಂತರ ಅಕ್ಟೋಬರ್ನಲ್ಲಿ ಹಡಗನ್ನೇ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ನವೆಂಬರ್ನಲ್ಲಿ ಅದು ಪೂರ್ತಿಯಾಗಿ ಮುಳುಗಿ ಹೋಗುತ್ತೆ. ಅಲ್ಲಿಂದ ಮುಂದೆ 5 ತಿಂಗಳುಗಳ ಕಾಲ ಮಂಜುಗಡ್ಡೆಯ ಮೇಲೆ ತೇಲುತ್ತಾ ಕೊನೆಗೆ ಏಪ್ರಿಲ್ 1916ರಲ್ಲಿ ಎಲಿಫೆಂಟ್ ಐಲೆಂಡ್ ಅನ್ನೋ ಒಂದು ನಿರ್ಜನ ದ್ವೀಪವನ್ನ ತಲುಪ್ತಾರೆ. ಆ ದಿನಗಳು ನಿಜಕ್ಕೂ ನರಕವೇ ಸರಿ. ತಿನ್ನೋಕೆ ಊಟ ಇರ್ಲಿಲ್ಲ, ಬಾಯಾರಿಕೆ ಆದ್ರೆ ಕುಡಿಯೋಕ್ ನೀರಿರ್ಲಿಲ್ಲ, ಹಸಿ ಮಾಂಸವನ್ನೇ ತಿನ್ಬೇಕಿತ್ತು.
ಪರಿಸ್ಥಿತಿ ಎಷ್ಟ್ರ ಮಟ್ಟಿಗೆ ಕೆಟ್ಟಿತ್ತು ಅಂದ್ರೆ ಅವರು ಪ್ರೀತಿಯಿಂದ ಸಾಕಿದ ಸ್ಲೆಡ್ ನಾಯಿಗಳನ್ನು ಕೊಂದು ತಿನ್ಬೇಕಾಯ್ತು. ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ಶಾಕಲ್ಟನ್ ಮಾತ್ರ ತಮ್ಮ ತಂಡದ ಮನೋಬಲ ಕುಸಿಯದ ಹಾಗೆ ನೋಡ್ಕೊಂಡ್ರು. ತಿಂಗಳುಗಟ್ಲೆ ತೇಲಿದ ಮೇಲೆ ಕೊನೆಗೂ ಅವರಿಗೆ ನೆಲ ಸಿಕ್ತು. ಅದು ಎಲಿಫೆಂಟ್ ದ್ವೀಪ. ಬರೀ ಬಂಡೆಗಳೇ ತುಂಬಿದ್ದ ಒಂದು ನಿರ್ಜನ ದ್ವೀಪ. ಸರಿ, ನೆಲ್ದ್ಮೇಲ್ ನಿಂತ್ವಿ ಅಂತ ಸಮಾಧಾನ ಪಡೋ ಹಾಗೆ ಇರ್ಲಿಲ್ಲ. ಇಲ್ಲಿಂದ ಪಾರಾಗೋದ್ ಹೇಗೆ? ಆಗ ಶಾಕಲ್ಟನ್ ಒಂದು ಧೈರ್ಯದ, ಬಹುತೇಕ ಅಸಾಧ್ಯವಾದ ಪ್ಲಾನ್ ಮಾಡ್ತಾರೆ. ಈಗ ಅವರ ಮುಂದಿದ್ದ ಪ್ರಶ್ನೆ ಇದು. ಅವರು ಇದ್ದಿದ್ದು ತಿನ್ನಲು ಏನೂ ಸಿಗದ ಒಂದು ನಿರ್ಜನ ದ್ವೀಪದಲ್ಲಿ. ಮುಂದಿನ ಮಾನವ ವಸತಿಗೆ ಸುಮಾರು 13,000 ಕಿಲೋಮೀಟರ್ ದೂರವಿತ್ತು. ಮತ್ತು ಅವರ ಬಳಿ ಇದ್ದಿದ್ದು ಕೇವಲ ಒಂದು ಸಣ್ಣ, ತೆರೆದ ದೋಣಿ. ನೀವೇ ಹೇಳಿ, ಇಲ್ಲಿಂದ ಪಾರಾಗೋದು ಹೇಗೆ ಸಾಧ್ಯ? ಅವರ ಮುಂದೆ 2 ಆಯ್ಕೆಗಳಿದ್ದವು. ಒಂದು, ಹತ್ತಿರವಿದ್ದ ಕೇಪ್ ಹಾರ್ನ್ಗೆ ಹೋಗುವುದು. ಆದರೆ ಅದಕ್ಕಾಗಿ 20,000 ನಾವಿಕರನ್ನು ಬಲಿ ತೆಗೆದುಕೊಂಡಿದ್ದ ಮಾರಣಾಂತಿಕ ಡ್ರೇಕ್ ಪ್ಯಾಸೇಜ್ ಅನ್ನು ದಾಟಬೇಕಿತ್ತು. ಇನ್ನೊಂದು ಆಯ್ಕೆ, ದೂರವಿದ್ರೂ ಸ್ವಲ್ಪ ಸುರಕ್ಷಿತ ಎನಿಸಿದ ದಕ್ಷಿಣ ಜಾರ್ಜಿಯಾ. ಶಾಕಲ್ಟನ್ 2ನೇ, ಹೆಚ್ಚು ಸವಾಲಿನ ಆದರೆ ಬುದ್ಧಿವಂತಿಕೆಯ ಮಾರ್ಗವನ್ನು ಆರಿಸಿಕೊಂಡ್ರು. ಇದು ನಿಜಕ್ಕೂ ಒಂದು ಕಠಿಣ ನಿರ್ಧಾರವಾಗಿತ್ತು. ಶಾಕಲ್ಟನ್ ತಮ್ಮ 5 ಜನ ಗಟ್ಟಿಮುಟ್ಟಾದ ಸಹಚರರ ಜೊತೆ ಆ ಸಣ್ಣ ದೋಣಿಯಲ್ಲಿ ಸಹಾಯ ಕೇಳೋಕ್ ಹೊರಟ್ರು. ಉಳಿದ 22 ಜನರನ್ನ ಆ ದ್ವೀಪದಲ್ಲೇ ಬಿಟ್ಟು ಹೋದ್ರು. ಹೋಗುವಾಗ ಅವ್ರಿಗೆ ಒಂದು ಮಾತು ಕೊಟ್ರು, ನಾನು ಖಂಡಿತವಾಗಿಯೂ ವಾಪಸ್ ಬರ್ತೇನೆ. ಸೊ ಈಗ ಶಾಕಲ್ಟನ್ ಅವರ ನಾಯಕತ್ವದ ಅಸಲಿ ಪರೀಕ್ಷೆ ಶುರುವಾಯಿತು. ಅವರ ಹೆಗಲ ಮೇಲಿದ್ದಿದ್ದು ಕೇವಲ 5 ಜೀವವಲ್ಲ, ದ್ವೀಪದಲ್ಲಿ ಅವರಿಗಾಗಿ ಕಾಯ್ತಾ ಇರೋ 22 ಜನರ ಜೀವ ಕೂಡ. ಬರೋಬ್ಬರಿ 17 ದಿನ ಸಣ್ಣ ದೋಣಿಯಲ್ಲಿ ಪ್ರಪಂಚದ ಅತ್ಯಂತ ಡೇಂಜರಸ್ ಸಮುದ್ರವನ್ನ ಎದುರಿಸಿದ್ರು. ಕೊನೆಗೂ ದಕ್ಷಿಣ ಜಾರ್ಜಿಯಾ ದ್ವೀಪವನ್ನ ತಲುಪಿಯೇ ಬಿಟ್ರು. ಆದ್ರೆ ಅವರ ದುರದೃಷ್ಟ ನೋಡಿ, ಅವರು ಇಳಿದಿದ್ದು ದ್ವೀಪದ ತಪ್ಪು ಬದಿಯಲ್ಲಿ, ಸಂಪೂರ್ಣ ನಿರ್ಜನ ಪ್ರದೇಶದಲ್ಲಿ. ಅವರು ಹೋಗ್ಬೇಕಿದ್ದ ತಿಮಿಂಗಿಲ ಕೇಂದ್ರ ಇನ್ನೊಂದು ಬದಿಯಲ್ಲಿತ್ತು. ಅದನ್ನ ತಲುಪೇಕಾದ್ರೆ ಸುಮಾರು 40 ಕಿಲೋಮೀಟರ್ ಉದ್ದದ, ಯಾರು ಹಿಂದೆಂದೂ ಹತ್ತದ ಪರ್ವತಗಳು, ಹಿಮನದಿಗಳನ್ನ ದಾಟಬೇಕಿತ್ತು. ಪರ್ವತಗಳನ್ನೆಲ್ಲ ದಾಟಿ ತಿಮಿಂಗಿಲ ಕೇಂದ್ರಕ್ಕೆ ಬಂದ ಮೇಲೂ ಶಾಕಲ್ಟನ್ರ ಹೋರಾಟ ನಿಲ್ಲೇಲಿಲ್ಲ. ಎಲಿಫೆಂಟ್ ದ್ವೀಪದಲ್ಲಿದ್ದ ತಮ್ಮ ಜನರನ್ನ ವಾಪಸ್ ಕರ್ಕೊಂಡ್ಬರೋಕೆ ಮುಂದಿನ 3 ತಿಂಗಳಲ್ಲಿ 3 ಸಲ ಪ್ರಯತ್ನ ಮಾಡಿದ್ರು. 3 ಸಲನೂ ಫೇಲ್ ಆಯ್ತು. ಪ್ರತಿ ಸಲನೂ ದಟ್ಟವಾದ ಮಂಜುಗಡ್ಡೆ ದಾಳಿ ಕೊಡಲೇ ಇಲ್ಲ. ಆದ್ರೂ ಅವರು ಧೈರ್ಯ ಕಳ್ಕೊಳ್ಳಿಲ್ಲ. 4ನೇ ಪ್ರಯತ್ನದಲ್ಲಿ ಚಿಲಿ ಸರ್ಕಾರದ ಸಹಾಯದಿಂದ ಕೊನೆಗೂ ಯಶಸ್ವಿಯಾದ್ರು. ಅತ್ತ ಎಲಿಫೆಂಟ್ ದ್ವೀಪದಲ್ಲಿ ಆ 22 ಜನ ತಮ್ಮ ಬಾಸ್ ವಾಪಸ್ ಬರ್ತಾರೆ ಅನ್ನೋ ಒಂದೇ ಒಂದು ನಂಬಿಕೆಯಲ್ಲಿ ಬರೋಬ್ಬರಿ 128 ದಿನಗಳ ಕಾಲ ಕಾದಿದ್ರು. ಪ್ರತಿ ದಿನ ಅವರ ಲೀಡರ್ ಆಗಿದ್ದ ಫ್ರಾಂಕ್ ವೈಲ್ಡ್, ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ, ನಮ್ಮ ಬಾಸ್ ಇವತ್ತು ಬರಬಹುದು ಅಂತ ಹೇಳ್ತಾನೆ ಇದ್ರು. ಮತ್ತು ಈ ಸ್ಲೈಡು ಈ ಇಡೀ ಕಥೆಯ ಅತ್ಯಂತ ಅದ್ಭುತವಾದ ಸತ್ಯವನ್ನ ತೋರಿಸುತ್ತೆ. 28 ಜನರೊಂದಿಗೆ ಶುರುವಾದ ಈ ಪ್ರಯಾಣದಲ್ಲಿ ಸುಮಾರು 2 ವರ್ಷಗಳ ನರಕ ಯಾತನೆಯ ನಂತರವೂ ಹೊರಟ 28 ಜನ ವಾಪಸ್ ಬಂದಿದ್ದು ಕೂಡ 28 ಜನ. ಒಬ್ಬೇ ಒಬ್ಬ ವ್ಯಕ್ತಿಯ ಪ್ರಾಣವೂ ಹೋಗ್ಲಿಲ್ಲ. ಇದು ಅದ್ಭುತ ಅಲ್ವಾ? ಹೌದು, ಶಾಕಲ್ಟನ್ ಅಂಟಾರ್ಕ್ಟಿಕಾವನ್ನ ದಾಟೋ ತಮ್ಮ ಮೂಲ ಗುರಿಯಲ್ಲಿ ಫೇಲ್ ಆದ್ರು. ಆದ್ರೆ ಅವರು ಅದಕ್ಕಿಂತ ದೊಡ್ಡದಾದ ಒಂದು ಗುರಿಯನ್ನ ಗೆದ್ರು. ಸೋಲನ್ನೇ ಒಂದು ದೊಡ್ಡ ಗೆಲುವಾಗಿ ಪರಿವರ್ತಿಸಿದ್ರು. ಇದು ಕೇವಲ ಒಂದು ಸರ್ವೈವಲ್ ಸ್ಟೋರಿ ಅಲ್ಲ, ಇದು ನಿಜವಾದ ನಾಯಕತ್ವ ಅಂದ್ರೆ ಏನು ಅಂತ ತೋರ್ಸುತ್ತೆ. ಗುರಿ ತಲುಪೋದು ಮುಖ್ಯ ಅಲ್ಲ, ನಿಮ್ ಜೊತೆ ಇರೋ ಜನರನ್ನ ಸುರಕ್ಷಿತವಾಗಿ ಮನೆಗೆ ಕರೆತರೋದೇ ನಿಜವಾದ ಯಶಸ್ಸು. ಇದು ಅಸಾಧಾರಣ ನಾಯಕತ್ವ, ಮಾನವನ ಸಹಿಷ್ಣುತೆ ಮತ್ತು ಮುರಿಯದ ಭರವಸೆಯ ಅಮರಗಾಥೆ.